ಸೊ ಲೆಟ್ಸ್ ಟ್ರೈ. ಟೇಸ್ಟ್ ಹೇಗಿದೆ ಅಂತ ನೋಡೋಣ. ಅಫ್ಕೋರ್ಸ್ ಚೆನ್ನಾಗೇ ಇರುತ್ತೆ ನಾನು ಮಾಡಿದ್ದೀನಿ ಅಂತ ಅಂದರೆ ಅಷ್ಟಾದರೂ. ಸೂಪರ್. ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಟು ಮೈ ಚಾನಲ್ ಡಿಂಪಿ ಲೈಫ್ ವ್ಲಾಗ್. ಸೊ ಇದಂದು ಫಸ್ಟ್ ವ್ಲಾಗು, ಲೈಕ್ ಲಾಂಗ್ ವಿಡಿಯೋದಲ್ಲಿ. ಅದಕ್ಕಿಂತ ಮುಂಚೆ ಮಂತ್ರಾಲಯ ಇದು ಮಾಡಿದ್ದೆ, ಅದು ಶಾರ್ಟ್ ವಿಡಿಯೋ. ಸೊ ಇವತ್ತು ನಾನು ಫಸ್ಟ್ ವ್ಲಾಗ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ದೀನಿ. ಸೊ ನಾನು ಸ್ಟಾರ್ಟ್ ಮಾಡ್ತಿರೋದು ವಿತ್ ಕುಕ್ಕಿಂಗು. ಸೊ ಲೆಟ್ಸಿ ಹೇಗೋಗುತ್ತೆ ಅಂತ ಅಂದ್ಬಿಟ್ಟು ಟ್ರೈ ಮಾಡೋಣ, ಏನಾಗುತ್ತೆ ಟ್ರೈ ಮಾಡಿದ್ರೆ. ಸೊ ಇವತ್ತು ನಾನು ಡಿನ್ನರ್ ಕುಕ್ ಮಾಡಬೇಕು ಅಂದ್ಕೊಂಡಿದ್ದೆ. ಸೊ ಟೈಮ್ ಬಂದು 8 ಆಗಿತ್ತು. ಸೊ ಏನು ಮಾಡಬೇಕು ಅಂತ ಅಂದ್ಕೊಂಡು ಸೊ ನಾನು ಅಂದ್ಕೊಂಡೆ ಚಪಾತಿ ಮತ್ತು ಕ್ಯಾರೆಟ್ ಪಲ್ಯ ಮಾಡೋಣ ಅಂತ. ಏನಿಯೋ ಕ್ಯಾರೆಟ್ ಇತ್ತು ಮನೇಲಿ. ಸೊ ಹಾಗಾಗಿ ನಮ್ಮ ಹುಡುಗ ಕ್ಯಾರೆಟ್ ಎಲ್ಲ ತುರ್ದುಕೊಟ್ರು. ಸೊ ನಾನು ಬೇಗ ಚಪಾತಿ ಮಾಡಿ ಕ್ಯಾರೆಟ್ ಪಲ್ಯ ಮಾಡ್ಕೊಂಡಿದ್ದೀನಿ. ಸೊ ಲೆಟ್ಸಿ ನೋಡೋಣ ಹೇಗಾಗುತ್ತೆ ಅಂತ ಅಂದ್ಬಿಟ್ಟು. ನಮ್ಮ ಮಮ್ಮಿ ಕ್ಯಾರೆಟ್ ಪಲ್ಯ ಮಾಡ್ತಿದ್ರು, ಮಸ್ತ್ ಮಾಡ್ತಿದ್ರು. ಸೊ ನಾನು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ, ನೋಡೋಣ. ಇದು ಐ ಥಿಂಕ್ ನಾನು ಸೆಕೆಂಡ್ ಟೈಮ್ ಕ್ಯಾರೆಟ್ ಪಲ್ಯ ಮಾಡ್ತಿರೋದು. ಸೊ ನೀವು ಯಾರಾದರೂ ಕ್ಯಾರೆಟ್ ಪಲ್ಯ ಮಾಡಿದ್ದೀರಾ? ಕ್ಯಾರೆಟ್ ಹಲ್ವಾ ಜಾಸ್ತಿ ಮಾಡ್ತಾರೆ, ಬಟ್ ಕ್ಯಾರೆಟ್ ಪಲ್ಯ ಅಷ್ಟು ಮಾಡಲ್ಲ. ಬಟ್ ಓಕೆ, ಚೆನ್ನಾಗಿರುತ್ತೆ, ಮಸ್ತ್ ಇರುತ್ತೆ. ಓಕೆ ಲೆಟ್ಸ್ ಸಿ ಏನಿದೆ ರೆಸಿಪಿ ಅಂತ ಅಂದ್ಬಿಟ್ಟು. ಸೊ 3 ಚಿಲ್ಲೀಸ್ ತೊಗೊಂಡಿದ್ದೀನಿ ನಾನು. ಸೊ 3 ಚಿಲ್ಲಿನ ಚಾಪ್ ಮಾಡ್ಕೊಂಡು ಉದ್ದ ಕಟ್ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ 1.5 ಹಂಗೆ ಆನಿಯನ್ ತೊಗೊಂಡಿದ್ದೀನಿ. ಏನಕ್ಕಂತಂದರೆ ಅರ್ಧ ಕೆ ಜಿಗಿಂತ ಸ್ವಲ್ಪ ಕಮ್ಮಿ ಇತ್ತು ಕ್ಯಾರೆಟ್, ಅದಕ್ಕೋಸ್ಕರ ಅಂತ. ಡಿಪೆಂಡಿಂಗ್ ಅಪಾನ್ ಕ್ವಾಂಟಿಟಿ ಇವೆಲ್ಲ ವೇರಿ ಆಗುತ್ತೆ. ಆ್ಯಂಡ್ ಆಫ್ ಆನಿಯನ್ಸ್ನ ಚಾಪ್ ಮಾಡ್ಕೊಳ್ತಿದ್ದೀನಿ. ಕ್ಯಾರೆಟ್ ಆಲ್ರೆಡಿ ತುರಿದಿದ್ದಿತ್ತು, ಅದಕ್ಕೋಸ್ಕರ ನಾನು ಆನಿಯನ್ನು ಮತ್ತು ಚಿಲ್ಲಿನ ಚಾಪ್ ಮಾಡಿಕೊಂಡೆ ಅಷ್ಟೇ. ನೆಕ್ಸ್ಟ್ ನಾನು ಒಂದು ಕಡಾಯಿ ಅಥವಾ ಪ್ಯಾನು, ನಿಮ್ಗೆ ಹೇಗೆ ಬೇಕೋ ಹಾಗೆ ತೊಗೋಬೋದು ಪಾತ್ರೆನ. ಸೊ ಆಮೇಲೆ ಸ್ವಲ್ಪ ಆಯಿಲ್ ಹಾಕಿ 2 to 3 ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ಸಾಕು. ನಾನು ಜಾಸ್ತಿ ಆಯಿಲ್ ಪ್ರಿಫರ್ ಮಾಡಲ್ಲ. ದೆನ್ ಜೀರಿಗೆ ಮತ್ತು ಸಾಸಿವೆ ಹಾಕಬೇಕು. ಅದಾದಮೇಲೆ ಚಾಪ್ ಮಾಡಿರೋ ಚಿಲ್ಲಿ ಹಾಕಿ ಅದು ಚೆನ್ನಾಗಿ ಫ್ರೈ ಎಲ್ಲ ಆದಮೇಲೆ ಚಾಪ್ ಮಾಡಿರೋ ಅಂಥ ಆನಿಯನ್ನ ಹಾಕಿ. ಸೊ ಆನಿಯನ್ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು. ಅದಾದಮೇಲೆ ನಾನು ಕರಿಬೇವು ಹಾಕ್ತೀನಿ. ಆನಿಯನ್ ಎಲ್ಲ ಹಾಕಾದಮೇಲೆ ಎಣ್ಣೆಲೆ ಹಾಕಿದ್ರೆ ಚಟಪಟ ಅಂದ್ಬಿಡುತ್ತೆ, ಅದಕ್ಕೆ ಮುಖಕ್ಕೆಲ್ಲ ಎಗುರು ಬಿಡುತ್ತೆ ಎಣ್ಣೆ. ಅದಕ್ಕೆ ಆನಿಯನ್ ಬೇಗ ಫ್ರೈ ಆಗಬೇಕು ಅಂತ ಅಂದರೆ ಸ್ವಲ್ಪ ಸಾಲ್ಟ್ ಹಾಕಬೇಕು. ಸೊ ಹಾಗಾಗಿ ಸ್ವಲ್ಪ ಸಾಲ್ಟ್ನ ಆ್ಯಡ್ ಮಾಡಿದೆ ನಾನು, ಸೊ ದಟ್ ಬೇಗ ಫ್ರೈ ಆಗಲಿ ಅಂತ ಅಂದ್ಬಿಟ್ಟು. ಚೆನ್ನಾಗಿ ಫ್ರೈ ಎಲ್ಲ ಆದಮೇಲೆ ನೆಕ್ಸ್ಟು ತುರಿದಿರೋಂಥ ಕ್ಯಾರೆಟ್ನ ಹಾಕಬೇಕು. ಹಾಕಾದ್ಮೇಲೆ ಸ್ವಲ್ಪ ಚೆನ್ನಾಗಿ ಅದು ಎಣ್ಣೆಲೆಲ್ಲ ಬಾಡಬೇಕು. ಅದೆಲ್ಲ ಬಾಡೆಲ್ಲ ಅದಾದಮೇಲೆ ನೆಕ್ಸ್ಟ್ ನೀವು ಸ್ಪೈಸಸ್ ಹಾಕ್ಬೋದು. ಸೊ ನಾನು ಸಾಲ್ಟ್ ಹಾಕ್ತೀನಿ, ಸ್ವಲ್ಪ ಟರ್ಮರಿಕ್ ಪೌಡರ್, ಸ್ವಲ್ಪ ಸ್ಪೈಸಿ ಪೌಡರ್, ಅದರಲ್ಲಿ ಸ್ವಲ್ಪ ಧನಿಯಾ ಮಸಾಲ ಮಿಕ್ಸ್ ಇದೆ ಹಾಗಾಗಿ. ಅದಾದಮೇಲೆ ಎಲ್ಲ ಮಿಕ್ಸ್ ಎಲ್ಲ ಮಾಡಾದಮೇಲೆ ಒಂದು 5 ಮಿನಿಟ್ಸ್ ಅಷ್ಟು ಇಡಿ ಸಾಕು. ಪಲ್ಯ ರೆಡಿ ಇದೆ ಅಷ್ಟೇ. ಸೊ ನೆಕ್ಸ್ಟ್ ನಾವು ಇವಾಗ ಚಪಾತಿ ಮಾಡ್ಕೊಳ್ಳೋಣ. ಸೊ ಪಲ್ಯಕ್ಕೆ ಅಫ್ಕೋರ್ಸ್ ಚಪಾತಿ ಬೇಕೇ ಬೇಕು. ಸೊ ನಾನು ಒಂದು ಚಪಾತಿ ಮಾಡೋದು ಹೇಗೆ ಅಂತ ತೋರಿಸ್ಬಿಡ್ತೀನಿ. ನಾನು ಹೀಗೆ ಮಾಡೋದು ಚಪಾತಿನ. ಸೊ ಫಸ್ಟು ಅದಕ್ಕೆ ಸ್ವಲ್ಪ ಸಣ್ಣ ರೌಂಡು ಮಾಡ್ಕೊಂಡು ಅದಾದಮೇಲೆ ನಾನು ಸ್ವಲ್ಪ ಆಯಿಲ್ ಅಪ್ಲೈ ಮಾಡ್ತೀನಿ. ಆಯಿಲ್ ಒಳಗೆ ಸ್ವಲ್ಪ ಹಿಟ್ಟು ಹಾಕ್ತೀನಿ. ಆ್ಯಕ್ಚುಲಿ ಚಪಾತಿ ಚೆನ್ನಾಗಿ ಊದುತ್ತೆ ಅಂತ ಅಂತಾರೆ, ಸಾಫ್ಟಾಗಿ ಬರುತ್ತೆ, ಬೇಗ ಚಪಾತಿ ಗಟ್ಟಿ ಆಗೋಲ್ಲ. ಸೊ ಹಾಗಾಗಿ ಅದಾದಮೇಲೆ ನಾನೇನು ಚಪಾತಿ ಶೇಪೆಲ್ಲ ಇಂಪಾರ್ಟೆನ್ಸ್ ಕೊಡೋಲ್ಲ ನಾನು, ಅದಕ್ಕೆ ನಂಗೆ ಅಷ್ಟು ಚೆನ್ನಾಗಿ ಶೇಪ್ ಕೊಡೋಕ್ಕೂ ಬರೋಲ್ಲ ಅದನ್ನ. ಒಟ್ಟು ಚಪಾತಿ ತೆಳ್ಳಗಿರಬೇಕು ಅಂತ ನಾನು ಪ್ರಿಫರ್ ಮಾಡ್ತೀನಿ. ಕಾರ್ನರ್ಸ್ ತುಂಬ ದಪ್ಪ ಇರಬಾರ್ದು, ನನಗೆ ಇಷ್ಟ ಆಗೋಲ್ಲ ಹಾಗಾಗಿ. ಸೊ ನನ್ನ ಚಪಾತಿ ತುಂಬಾ ಅಗಲ ಮಾಡ್ತೀನಿ. ಯೂಶ್ವಲಿ ನಮ್ಮ ಹಸ್ಬೆಂಡ್ ಹೇಳ್ತಿರ್ತಾರೆ, ಅಂಚಕ್ಕಿಂತ ಹೊರಗೆ ಬಂದುಬಿಡುತ್ತೆ ನಿನ್ನ ಚಪಾತಿ ಅಂತ. 1-2 ಚಪಾತಿ ತಿಂದ್ರೇ ಸಾಕು, ಹೊಟ್ಟೆ ತುಂಬಿಬಿಡುತ್ತೆ. 3-4 ಬೇಡೇ ಬೇಡ, ಹಾಗಿರುತ್ತೆ ನನ್ನ ಚಪಾತಿ, ರೊಟ್ಟಿ ಇದ್ದಂಗೆ. ಸೊ ಇವಾಗ ನೋಡ್ತಾ ಇದ್ದೀರಲ್ಲ ನೀವು, ಚಪಾತಿ ಎಲ್ಲ ಮಿಸ್ ಎಲ್ಲ ಕಾರ್ನರ್ಸ್ ಎಲ್ಲ ಚೆನ್ನಾಗಿ ತಿಕ್ಕೊಂಡಿದ್ದೀನಿ ನಾನು. ಅದಾದಮೇಲೆ ಚಪಾತಿನ ತವಾಗ ಹಾಕ್ತೀನಿ. ಸೊ ಜಾಸ್ತಿ ಚಪಾತಿನ ತವಾಗ ಹಾಕಾದ್ಮೇಲೆ ತಿರುಗಿಸ್ಬಾರ್ದು, ಯಾಕಂದರೆ ಜಾಸ್ತಿ ತಿರುಗಿಸಿದ್ರೂ ಚಪಾತಿ ಹಾಳಾಗುತ್ತೆ. ಸೊ 2 to 3 ಟೈಮ್ಸ್ ಅಷ್ಟೇ ಬೆಟರ್. ಇದು ನಂದು ಐರನ್ ತವ ಇರೋದಕ್ಕೆ ಸ್ವಲ್ಪ ಕಾರ್ನರ್ಸ್ ಎಲ್ಲ ಸ್ವಲ್ಪ ಬೇಗ ಬೇಯ್ತಿದ್ದಿರಲ್ಲ. ಸೊ ಹಾಗಾಗಿ ಮಲ್ಟಿಪಲ್ ಟೈಮ್ಸ್ ನನಗೆ ಫ್ಲಿಪ್ ಫ್ಲಾಪ್ ಮಾಡಬೇಕಾಯ್ತು. ಆದರೆ ಯೂಶ್ವಲಿ ನಾನು ಅಷ್ಟು ಮಾಡಲ್ಲ. ಅದಾದರೆ ಪ್ಲಸ್ ಮೋರೋವರ್ ಇದು ಹೊಸ ತವ. ಸೊ ಹಾಗಾಗಿ ಐರನ್ ತವ ಹೇಗೆ ಅಂತ ನನಗೂ ಅಷ್ಟು ಗೊತ್ತಿಲ್ಲ, ಯೂಸ್ ಮಾಡೋದಲ್ಲ. ಅದಕ್ಕಿಂತ ಮುಂಚೆ ನಾನ್ ಸ್ಟಿಕ್ ತವ ಯೂಸ್ ಮಾಡ್ತಿದ್ದೆ. ನಾನ್ ಸ್ಟಿಕ್ ತವ ಯೂಸ್ ಮಾಡಬಾರ್ದು ಅಂತ ಅಂದ್ಬಿಟ್ಟು ಐರನ್ ತವಕ್ಕೆ ಸ್ವಿಚ್ ಆಗಿದ್ದೀನಿ. ಸೊ ನಾನು ಈ ಥರ ಒಂದು 4 ಚಪಾತಿ ಮಾಡಿಕೊಂಡೆ. ನನಗೆ 2, ನಮ್ಮ ಹುಡ್ಗಂಗೆ 2 ಅಂತ ಅಂದ್ಬಿಟ್ಟು. ನಾನು ವೀಡಿಯೋ ಮಾಡಬೇಕಾದ್ರೆ ನಂದು ಯಾವುದು ಚಪಾತಿ ಊದ್ಕೊಂಡೇ ಇಲ್ಲ. ಇಲ್ಲಾಂದರೆ ಬೇರೆ ಟೈಮಲ್ಲೆಲ್ಲ ಚೆನ್ನಾಗಿ ಊದುತ್ತೆ, ಫುಲ್ ಪಫಿ ಹಾಗೆ. ಅದಂತಾರಲ್ಲ
ಯಾರಾದರೂ ಗೆಸ್ಟ್ ಬಂದಾಗಲೇ ಅಡುಗೆ ಹಾಳಾಗುತ್ತೆ ಅಂತ ಅಂದ್ಬಿಟ್ಟು ನಾವೇ ಮಾಡ್ಕೊಳಕ್ಕೆ ಚೆನ್ನಾಗಿರುತ್ತೆ. ಹಂಗಾಯ್ತು ಇವತ್ತು. ವಿಡಿಯೋ ಮಾಡಬೇಕಾದ್ರೇ ಚಪಾತಿ ಊದಲ್ಲ, ಸೀತವೆ ಎಲ್ಲ ಆಗ್ತವೆ. ಏನು ಮಾಡೋಕ್ಕಾಗಲ್ಲ. ಸೊ ಈ ಥರ ನಾನು 4 ಚಪಾತಿ ಮಾಡಿದೆ. ಸೊ ನಮ್ಮ ಹಸ್ಬೆಂಡಿಗೆ ಟೇಸ್ಟ್ ಮಾಡಿ ಚೆನ್ನಾಗಿ ಇಡಿಸಿ ಅವ್ರೇನು ರಿವ್ಯೂ ಕೊಡ್ತಾರೆ ಅಂತ. ಬುಜ್ಜಿ ಮೇಡಮ್ಮ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಕೀಪ್ ಸಪೋರ್ಟಿಂಗ್.